ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಮಮತಾ ಡಿಸೈನ್ಸ್ಗೆ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತೊಂದು ಸಿಂಪಲ್ ಸಾರಿ ಕುಚ್ಚು ಡಿಸೈನ್ ತೋರಿಸ್ಕೊಡ್ತಾ ಇದ್ದೀನಿ. ಇದು ಬೇಬಿ ಕುಚ್ಚಿನ ಒಂದು ವೆರೈಟಿ, ಬೀಡೆಡ್ ಬೇಬಿ ಕುಚ್ಚು. ಅಂದರೆ ಬೀಡ್ಸ್ ಉಪಯೋಗಿಸ್ಕೊಂಡು ಆಮೇಲೆ ಬೇಬಿ ಕುಚ್ಚು ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಕಾಣಿಸುತ್ತೆ, ಲೀಫ್ ಬೀಡ್ ಉಪಯೋಗಿಸ್ಕೊಂಡು ಮಾಡೋಂಥದ್ದು. ಆಮೇಲೆ ಎರಡೆರಡು ಕುಚ್ಚು ಹಾಕಿದ್ದೀನಿ, ಅಂದರೆ ಕುಚ್ಚು ಹಾಕೋದನ್ನು ತೋರಿಸ್ತಾ ಇದ್ದೀನಿ. ಹೆಂಡಿಗೆ ಸಿಂಪಲ್ ಕುಚ್ಚೆ, ಆದರೆ ಎರಡೆರಡು ಹಾಕ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದಕ್ಕೆ 6 ಎಳೆ ದಾರ, 10 ನಂಬರ್ ಕ್ರೋಶೆ ಹುಕ್ಕು ತಗೊಂಡಿದ್ದೀನಿ. ಆಮೇಲೆ ಈಗ ಸ್ಟಾರ್ಟ್ ಮಾಡ್ಕೊಳ್ಳೋಣ ಹೆಂಗೆ ಅಂತ ನೋಡೋಣ. ಫಸ್ಟು ಈ ಥರ ದಾರ ಲಾಕ್ ಮಾಡ್ಕೊಳ್ಳಿ. ಡಬಲ್ ಲಾಕ್ ಮಾಡ್ಕೊಳ್ತಾ ಇದ್ದೀನಿ, 2 ಹತ್ರ ಸಿಂಗಲ್ ಕ್ರೋಶೆ. ಆಮೇಲೆ ಫಸ್ಟಿಗೆ 3 ಚೈನ್ ಮಾಡ್ಕೊಳ್ತಾ ಇದ್ದೀನಿ. 1 2 3. ಇದು ಬಟ್ಟೆಗೆ ಎಲ್ಲಿಗೆ ಬರುತ್ತೆ ಅಂತ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳಿ ಕರೆಕ್ಟಾಗಿ. ಹೆಚ್ಚು ಟೈಟ್ ಮಾಡಿಬಿಡಿ, ಸುಕ್ಕು ಬರುತ್ತೆ ಬಟ್ಟೆ. ಮತ್ತು 3 ಚೈನು, ಅದನ್ನು ಬಟ್ಟೆಗೆ ಲಾಕ್ ಮಾಡಿ. ಅಂದರೆ 2 ಸಾರಿ 3 ಚೈನ್ ಮಾಡ್ಕೊಂಡಿದ್ದೀನಿ. 2 ಬ್ಲಾಕ್ ಅಂದರೆ 2 ಕುಚ್ಚು ಸೇರಿಸ್ಕೊಳ್ತಾ ಇದ್ದೀನಿ. ಅದಕ್ಕೆ ಈ ಥರ ಈಗ ಬೀಡ್ಸ್ ಸೇರಿಸ್ಕೊಳ್ತಾ ಇದ್ದೀನಿ. ನಾನು ಬೀಡ್ಸು ಕಾಂಬಿನೇಷನ್ ಮಾಡ್ಕೊಂಡು ಸೇರಿಸ್ತಾ ಇದ್ದೀನಿ. ಒಂದು ಸ್ಮಾಲ್ ಬೀಡ್, ಮಧ್ಯದಲ್ಲಿ ಲೀಫ್ ಬೀಡ್ ಮತ್ತು ಇನ್ನೊಂದು ಸ್ಮಾಲ್ ಬೀಡ್. 3 ಬೀಡನ್ನು ಒಟ್ಟಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ಸ್ಮಾಲ್ ಬೀಡ್, ಲೀಫ್ ಬೀಡ್, ಸ್ಮಾಲ್ ಬೀಡ್, ಈ ಥರ. ಇದನ್ನು ದಾರಕ್ಕೆ ಸೇರಿಸ್ಕೊಂಡು ಲಾಕ್ ಮಾಡಿ ಬಟ್ಟೆಗೆ ಕರೆಕ್ಟಾಗಿ ಅಳತೆ ನೋಡಿಕೊಂಡು ಸೇರಿಸ್ಕೊಳ್ಳಿ. ಕರೆಕ್ಟಾಗಿರಬೇಕು. ಇದು ಹೆಚ್ಚು ಟೈಟ್ ಆದರೆ ದೂರಕ್ಕೆ ಸೇರಿಸಿದರೆ ಬಟ್ಟೆ ಸುಕ್ಕು ಬರುತ್ತೆ. ಹತ್ತಿರಕ್ಕೆ ಸೇರಿಸಿದರೆ ಬೀಡು ಒಂಥರ ಬಗ್ಗದಂಗೆ ಆಗುತ್ತೆ, ಅಂದರೆ ವಿ ಶೇಪ್ ಬಂದಂಗೆ ಆಗುತ್ತೆ. ಅದು ಚೆನ್ನಾಗಿ ಕಾಣಲ್ಲ ಲೀಫ್ ಬೀಡ್ ಇರೋದ್ರಿಂದ. ಅದನ್ನು ಸ್ವಲ್ಪ ನೋಡಿಕೊಂಡು ಕರೆಕ್ಟಾಗಿ ಮಾಡ್ಕೊಳ್ಳಿ. ಆಮೇಲೆ 2 ಸಾರಿ 3 ಚೈನು, 3 ಚೈನು ಬಟ್ಟೆಗೆ ಲಾಕು. ಇನ್ನೊಂದು ಸಾರಿ 3 ಚೈನು, 2 3 ಬಟ್ಟೆಗೆ ಲಾಕು. ಈ ಥರ ಬಟ್ಟೆಗೆ ಲಾಕು. ಈಗ ಮತ್ತೆ ಬೀಡ್ಸ್ ಸೇರಿಸ್ಕೊಳ್ಳಿ. 2 ಸತಿ 3 ಚೈನ್ ಆದ ತಕ್ಷಣ ಬೀಡ್ಸ್ ಸೇರಿಸ್ಕೊಳ್ತಾ ಇದ್ದೀನಿ. ಸ್ಮಾಲ್ ಬೀಡ್, ಲೀಫ್ ಬೀಡ್, ಸ್ಮಾಲ್ ಬೀಡ್, ಈ ಥರ. ಇದನ್ನು ಬಟ್ಟೆ ದಾರಕ್ಕೆ ಸೇರಿಸ್ಬಿಟ್ಟು ಲಾಕ್ ಮಾಡಿಬಿಟ್ಟು ಬಟ್ಟೆಗೆ ನೋಡಿ ಕರೆಕ್ಟಾಗಿ ಸೇರಿಸ್ಕೋಬೇಕು. ಇಲ್ಲಾಂದರೆ ಬಟ್ಟೆ ಸುಕ್ಕು ಬರುತ್ತೆ, ಇಲ್ಲಾಂದರೆ ಬೀಡು ಇದಾಗುತ್ತೆ. ಲೂಸ್ ಆದರೆ ಬೀಡು ಒಂಥರ ಶೇಪ್ ಹಾಳಾಗತ್ತೆ. ಅದನ್ನು ಕರೆಕ್ಟ್ ದೂರಕ್ಕೆ ಸೇರಿಸ್ಬೇಕು. ಅದನ್ನು ನೋಡಿಕೊಂಡು ಸೇರಿಸ್ಕೊಳ್ಳಿ. ಆಮೇಲೆ ಮತ್ತೆ 3 ಚೈನ್ ಮಾಡಿಕೊಂಡು ಅದನ್ನು ಬಟ್ಟೆಗೆ ಲಾಕ್ ಮಾಡಿ ಮತ್ತೆ 3 ಚೈನು ಬಟ್ಟೆ ಲಾಕ್. ಅಂದರೆ 2 ಕುಚ್ಚು, ಒಂದು ಬೀಡ್ನ ಮಧ್ಯೆ 2 ಕುಚ್ಚು, ಒಂದು ಬೀಡ್, 2 ಕುಚ್ಚು, ಒಂದು ಬೀಡ್, ಆ ಥರ ಮಾಡ್ತಾಯಿದ್ದೀನಿ. ಪೂರ್ತಿ ಮಾಡಿ ಕುಚ್ಚು ಹಾಕೋದನ್ನು ತೋರಿಸ್ತೀನಿ. ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು. ನೋಡಿ, ಮತ್ತೆ ಬೀಡ್ ಸೇರಿಸ್ತಾ ಇದ್ದೀನಿ. ಬಟ್ಟೆಗೆ ಸೇರಿಸ್ಕೊಳ್ಳಿ, ಕರೆಕ್ಟಾಗಿ ಸೇರಿಸ್ಕೊಳ್ಳಿ. ಈ ಥರ ಮುಂದುವರ್ಸ್ಕೊಂಡು ಹೋಗ್ಬೇಕು. ನೀವು 2 ಕುಚ್ಚಿಗೆ ದಾರ ಬಿಟ್ಕೊಂಡಿದ್ದೀನಿ. ನೀವು ಬೇಕಾದ್ರೆ ಒಂದೊಂದೇ ಕುಚ್ಚು ಹಾಕ್ಕೋಬೋದು. ಅಂದರೆ 3 ಚೈನು ಬೀಡು, 3 ಚೈನ್ ಬೀಡು ಹಾಕ್ಕೋಬೋದು. ಅಥವಾ 3 ಚೈನೆಲ್ಲ 4 ಚೈನ್ ಹಾಕ್ಕೋಬೋದು ಕುಚ್ಚಿಗೆ, 4 ಅಥವಾ 5. ಹಂಗೆ ಹಾಕಿದರೆ ಸ್ವಲ್ಪ ಲೂಸ್ ಬರುತ್ತೆ, ಅಂದರೆ ಕುಚ್ಚು ಅಷ್ಟು ಚೆನ್ನಾಗಿ ಬರಲ್ಲ. ಅದಕ್ಕೆ ಅಲ್ಲಿಂದ ಅಲ್ಲಿಗೆ ಬರೋಕ್ಕೆ ಅಂತ 3 ಚೈನ್ ಹಾಕ್ಕೊಂಡಿರೋದು ನಾನು. ಈ ಥರ ಮಾಡ್ತಾ ಹೋಗಿ ಪೂರ್ತಿ ಸೀರೆ. ಈ ಥರ ಬರುತ್ತೆ. ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು ಬೀಡ್ಸ್ ಮಧ್ಯೆ ಕುಚ್ಚಿನ ಮಧ್ಯೆ ಬೇಬಿ ಕುಚ್ಚು. ಈಗ ಕುಚ್ಚು ಹಾಕೋದು ತೋರಿಸ್ತಾ ಇದ್ದೀನಿ. ನೋಡಿ, ಈ ಥರ 2 ಕುಚ್ಚು ಹಾಕ್ಕೊಳ್ತಾ ಇದ್ದೀನಿ. 2 ಕುಚ್ಚು ಒಂದು ಕಲರ್, 2 ಕುಚ್ಚು ಒಂದು ಕಲರ್ ಮಾಡ್ತಾಯಿದ್ದೀನಿ. ಈಗ ಇಲ್ಲಿ ನೋಡಿ, ಈ ಥರ ಕುಚ್ಚು ಬ್ಯಾಕ್ ಸೈಡಿಂದ ಇದು ಬ್ಯಾಕ್ ಸೈಡ್, ಬಟ್ಟೆ ಬ್ಯಾಕ್ ಸೈಡ್ ಇಟ್ಟು ಫ್ರಂಟಿಂದ ಬ್ಯಾಕಿಗೆ ದಾರ ತರೋದು ನಾನು. ಯಾಕೆ ಅಂದರೆ ನನಗೆ ಸ್ಟಿಚ್ಚು ಅಂದರೆ ಗಂಟು ಹಾಕೋದು ಕಾರಣಕ್ಕೆ ಸುಲಭ ಆಗತ್ತೆ ಅಂತ ಅಷ್ಟೇ. ಫ್ರಂಟ್ ಸೈಡಿಂದ ಹಾಕೋಬೋದು, ನಿಮ್ಗೆ ಅದು ಆಗ್ಬೋದು. ಅಂದರೆ ನಾನು ಬಟ್ಟೆನ ಉಲ್ಟಾ ಮಾಡಿ ಇಟ್ಕೊಂಡಿದ್ದೀನಿ. ಡಿಸೈನ್ ಉಲ್ಟಾ ಇದೆ ಇದೀಗ, ಬ್ಯಾಕ್ ಸೈಡಲ್ಲಿದೆ ನೋಡಿ. ಈಗ ಬ್ಯಾಕ್ ಸೈಡಲ್ಲಿರೋದ್ರಿಂದ ಮಿಡ್ಲಿಗೆ ಇಲ್ಲಿ ಚುಚ್ಕೊಳ್ಳಿ, ನಮಗೆ ಕಾಣೋ ಥರ ಮಿಡ್ಲಿಂದನೇ ಚುಚ್ಕೊಳ್ಳಿ. ಈ ಲಾಸ್ಟ್ ಇದೆಯಲ್ವ ದಾರದ ಜರಿ ಥ್ರೆಡ್ನ ಲಾಸ್ಟು, ಅದನ್ನು ಬೆರಳಲ್ಲಿ ಹಿಡ್ಕೊಳ್ಳಿ. ಈ ಥರ ಹಿಡ್ಕೊಂಡು ಆಮೇಲೆ ಸೂಜಿ ಆ ಕಡೆಯಿಂದ ತಂದು ರೌಂಡ್ ಮಾಡಿಬಿಟ್ಟು ಆ ರಿಂಗ್ ಫಾರ್ಮ್ ಆಗುತ್ತಲ್ವ, ಅದರ ಒಳಗಿಂದ ತಾನೆ ಯಾವಾಗ ಗಂಟಾಗತ್ತೆ. ಅದು ಗಂಟು ಮಾಡಿಕೊಂಡು ಟೈಟಾಗಿ ಗಂಟು ಮಾಡ್ಕೊಳ್ಳಿ. 2 3 ಮಾಡಿದರೆ ಅದು ಚೆನ್ನಾಗಿ ನಿಂತ್ಕೊಳ್ಳುತ್ತೆ. ಈ ಥರ 3 ಸತಿ 4 ಸತಿ ಮಾಡಿಕೊಂಡು ಆ ಮಧ್ಯದ ರಿಂಗ್ ಇದೆಯಲ್ವ ಅದರ ಒಳಗಡೆಯಿಂದ ಹಾಕ್ಕೊಳ್ಳಿ. ಅಂದರೆ ದಾರಾನ ಆ ಕಡೆಯಿಂದ ಸೂಜಿಗೆ ಸೇರಿಸ್ಕೊಂಡು ಮಾಡಿದರೆ ಗಂಟುಗಳಾಗಿ, ನಾವು ಬಟ್ಟೆ ಹೊಲಿಯೋಗೆಲ್ಲ ಗಂಟು ಮಾಡ್ತೀವಲ್ವ ಅದೇ ಥರ ಹೀಗೆ ಹಿಡ್ಕೊಂಡು ಮಾಡ್ಕೊಳ್ಳಿ. ಕರೆಕ್ಟಾಗಿ ಬರುತ್ತೆ. ಅದು ಸ್ವಲ್ಪ ಹುಷಾರಾಗಿ ಹಾಕ್ಕೋಬೇಕಾಗತ್ತೆ, ಯಾಕಂದರೆ ಆ ಬೀಡ್ಗೆ ಎಲ್ಲ ಸಿಕ್ಕಾಕೊಳ್ಳುತ್ತೆ.
ಈಗ ಜರಿ ಥ್ರೆಡ್ನ ಒಳಗಿಂದ ಸೂಜಿ ತಂದು ಕಡೆ ತಂದು ಕಟ್ ಮಾಡ್ತಾಯಿದ್ದೀನಿ. ಒಂದು ಅಂದಾಜಿಗೆ ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದ. ಇನ್ನು ಬೇಕಾದರೆ ಆಮೇಲೆ ಟ್ರಿಮ್ ಮಾಡ್ಕೊಳ್ತೀನಿ. ಈಗ ಟ್ರಿಮ್ ಮಾಡ್ಕೊಳ್ತಾ ಇಲ್ಲ, ಹಾಗೆ ಅಂದಾಜಿಗೆ ಕಟ್ ಮಾಡ್ತಾಯಿದ್ದೀನಿ ಒಟ್ಟು. ಆಮೇಲೆ ಎಲ್ಲ ಒಟ್ಟಿಗೆ ಟ್ರಿಮ್ ಮಾಡ್ಕೊಳ್ತಾಯಿದ್ದೀನಿ. ಈಗ ಅದರ ಪಕ್ಕ ಇನ್ನೊಂದು 3 ಚೈನ್ ಇದೆಯಲ್ವಾ, ಅಲ್ಲಿನೂ ಇದನ್ನೇ ಹಾಕ್ಕೊಳ್ತಾಯಿದ್ದೀನಿ ಕುಚ್ಚು. ನೋಡಿ ಈ ಥರ ದಾರ ತಗೊಂಬನ್ನಿ, ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದ ಇಟ್ಕೊಳ್ಳಿ. ತುಂಬ ಚಿಕ್ಕದು ಇಟ್ಕೊಳ್ಳೋದು ಬೇಡ, ಆಮೇಲೆ ಟ್ರಿಮ್ ಮಾಡ್ಕೋಬೋದು. ಇಲ್ಲಾಂದರೆ ಒಂದೇ ಸರಿಗೆ ಟ್ರಿಮ್ ಅಷ್ಟು ಚೆನ್ನಾಗಿ ಆಗಲ್ಲ ಅಂತ. ನೋಡಿ ಬ್ಯಾಕ್ ಸೈಡಿಂದ ಹಿಂಗೆ ದಾರ ಚುಚ್ಕೊಂಡು ಸೂಜಿ ಚುಚ್ಕೊಂಡು ಉದ್ದ ಎಳೀರಿ. ಆ ಎಂಡನ್ನು ಕೈಯಲ್ಲಿ ಹಿಡ್ಕೋಬೇಕು. ಇದು 2ನೇ ಸರಿದು ಹಾಕೋದು ಕಷ್ಟ ಆಗುತ್ತೆ, ಯಾಕಂದರೆ ಆ ಕಡೆ ಕುಚ್ಚಿದೆ, ಈ ಕಡೆ ಬೀಡಿದೆ, ಎಲ್ಲ ದಾರ ಸಿಕ್ಕಾಕೊಳ್ಳುತ್ತೆ. ನೋಡಿ ಈ ಬೀಡಿಗೆ ಸಿಕ್ಕಾಕೊಳ್ಳುತ್ತೆ. ಅದನ್ನು ಹುಷಾರಾಗಿ ತೆಗೆದುಬಿಟ್ಟು ಸೇರಿಸ್ಕೋಬೇಕು, ಹುಷಾರಾಗಿ ಮಾಡ್ಕೋಬೇಕು. ನೋಡಿ ದಾರ ಬಟ್ಟೆಗೆ ಇದಕ್ಕೆಲ್ಲ ಸಿಕ್ಕಾಕೊಳ್ಳುತ್ತೆ, ಸ್ವಲ್ಪ ಹುಷಾರಾಗಿ ಮಾಡ್ಕೋಬೇಕಾಗತ್ತೆ. ನೋಡಿ ಥ್ರೆಡ್ಡಿಗೆ ಸಿಕ್ಕಾಕೊಳ್ಳುತ್ತೆ ಅದು, ಇದಕ್ಕೆ ಬೀಡಿಗೆ ಈ ಕಡೆ ಥ್ರೆಡ್ ಇದೆ, ಕುಚ್ಚಿದೆ, ಅದನ್ನು ಸ್ವಲ್ಪ ಹುಷಾರಾಗಿ ಮಾಡ್ಕೋಬೇಕು. 2 ಹತ್ರ ಒಂದೇ ಕಲರ್ ಹಾಕ್ಕೊಂಡಿದ್ದೀನಿ. ಆಮೇಲೆ ಆ ಮಧ್ಯದಲ್ಲಿ 2 ಬಿಟ್ಟಿದ್ದೀನಲ್ವ, ಅಲ್ಲಿ ಇನ್ನೊಂದು ಕಲರ್ ಹಾಕ್ಕೊಳ್ತಾಯಿದ್ದೀನಿ. ನೋಡಿ ಈ ಥರ. ಈಗ ಮಧ್ಯದಲ್ಲಿ ಪಿಂಕ್ ಹಾಕ್ಕೊಳ್ತಾಯಿದ್ದೀನಿ, ಮಧ್ಯದಲ್ಲಿ ಒಂದು ಕಲರು ಬಿದ್ದಿರೋ ಥ್ರೆಡ್ ಇದರಲ್ಲಿ ಈ ಥರ ದಾರ ಎಳ್ಕೊಳ್ಳಿ ನೀಟಾಗಿ. ಎಷ್ಟುದ್ದ ಬೇಕೋ ಅಷ್ಟುದ್ದ ಇಟ್ಕೊಳ್ಳಿ. ಆಮೇಲೆ ನಿಧಾನವಾಗಿ ಹಾಕ್ಕೊಳ್ಳಿ, ಯಾಕಂದರೆ ಅಲ್ಲೆಲ್ಲ ಕುಚ್ಚುಗಳಿದೆ, ಬೀಡ್ಸ್ ಇದೆ, ಎಲ್ಲ ಸಿಕ್ಕಾಕೊಳ್ಳುತ್ತೆ. ಈ ಥರ ಕೈಯಲ್ಲಿ ಹಿಡ್ಕೊಳ್ಳಿ ಎಂಡನ್ನು. ಆಮೇಲೆ ಈ ಥರ ಸೇರಿಸ್ಕೊಳ್ಳಿ, ಗಂಟುಗಳನ್ನಾಗಿ ಮಾಡ್ಕೊಳ್ಳಿ. 3ರಿಂದ 4 ಸರಿ ಮಾಡಿದರೂ ಸಾಕು, ಚೆನ್ನಾಗಿ ಕಾಣಿಸುತ್ತೆ, ಅದು ಗಟ್ಟಿ ನಿಂತ್ಕೊಳ್ಳುತ್ತೆ. ನೋಡಿ ಈ ಥರ 3 ಸತಿ 4 ಸತಿ ಮಾಡ್ಕೊಳ್ಳಿ. ಮತ್ತು ಜರಿ ಥ್ರೆಡ್ನ ಒಳಗಿಂದ ಸೂಜಿ ತಗೊಂಡು ಆಚೆ ತನ್ನಿ, ಮತ್ತು ಒಟ್ಟು ಕಟ್ ಮಾಡಿ ಫುಲ್ಲು ಜರಿ ಥ್ರೆಡ್ ಸಿಲ್ಕ್ ಥ್ರೆಡ್ ಎಲ್ಲ ಕುಚ್ಚೆಲ್ಲ. ಆಮೇಲೆ ನಾವು ಟ್ರಿಮ್ ಮಾಡ್ಕೊಬೋದು. ತುಂಬ ಚೆನ್ನಾಗಿ ಕಾಣಿಸುತ್ತೆ ಸ್ನೇಹಿತರೆ. ಪೂರ್ತಿ ಸೀರೆ ಈ ಥರ ಮಾಡಿದಾಗ ಮಧ್ಯೆ ಮಧ್ಯೆಯಲ್ಲಿ ಲೀಫ್ ಬೀಡು ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೀವು ಮಾಡಿ ನೋಡಿ, ನಿಮಗೂ ಇಷ್ಟ ಆಗುತ್ತೆ. ನೀವು ಯಾವ ರೀತಿ ಕುಚ್ಚು ಹಾಕ್ತೀರಾ, ಫ್ರಂಟ್ ಸೈಡಿಂದ ಬ್ಯಾಕ್ ಸೈಡಿಂದ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಆಮೇಲೆ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಈ ಡಿಸೈನು ಬೇಬಿ ಕುಚ್ಚಿನ ಒಂದು ವೆರೈಟಿ ಇದು. ಎಷ್ಟೋ ಬೇಬಿ ಕುಚ್ಚುಗಳು ಬೇರೆ ಬೇರೆ ರೀತಿ ಮಾಡ್ಬೋದು, ಬೇರೆ ಬೇರೆ ಬೀಡ್ಸ್ ಹಾಕ್ಕೊಂಡು. ಅದರಲ್ಲಿ ಇದೊಂದು ವೆರೈಟಿ. ಇಷ್ಟ ಆದರೆ ಲೈಕ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.